ನಮಸ್ಕಾರದಿರೋ ಇವತ್ತು ಬೆಳಗ್ಗೆನೇ ಎದ್ದು ಬೆಂಗಳೂರಿಗೆ ಹೋಗ್ಬೇಕಾಯ್ತು. ಹಂಗೆ ಹೋಗೋ ರೋಡಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಅದಕ್ಕೊಂದು ನಮಸ್ಕಾರ ಹೊಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋದೆ. ರೈಲ್ ಹತ್ತು ಕುತ್ಕೊಂಡು ಮೂವ್ ಆಯಿತು. ಮೂವ್ ಆದಮೇಲೆ ಕಂಡುಬಿಟ್ಟು ನೋಡೋಷ್ಟರಲ್ಲಿ ಕೆಂಗೇರಿಗೆ ಬಂದು ಇಳಿದಿದೆ. ಕೆಂಗೇರಿ ಇಳಿದ್ಬಿಟ್ಟು ಅಲ್ಲಿಂದ ನೈಸ್ ರೋಡ್ಗೆ ಹೋದೆ. ನೈಸ್ ರೋಡಲ್ಲಿ ಯಾವುದೂ ಟೆಂಪೋನೇ ನಿಲ್ಲಿಸ್ಲಿಲ್ಲ. ಆಮೇಲೆ ಯಾವುದೋ ಒಂದು ಟೆಂಪೋ ನಿಲ್ಲಿಸ್ತು. ಆ ಬೈಯನ ಟೆಂಪೋ ಹೊತ್ಕೊಂಡು ಹಂಗೆ ಕಾಲೇಜ್ ಕಡೆ ಹೊರಟೆ. ಕಾಲೇಜ್ ಕಡೆ ಹೋಗಿ ಅಲ್ಲಿ ಆನೆಕಲ್ಲಿ ಇಳಿತಿದ್ದಂಗೆ ನಮ್ಮ ಬಾಸ್ಕೊಂಡು ನಮಸ್ಕಾರ ಹಾಕೊಂಡು ಹೊಟ್ಟೆಗೆ ಏನೂ ತಿಂದಿರಲಿಲ್ಲ, ಹೊಟ್ಟೆ ಹಸಿತಿತ್ತು. ಹೊಡ್ಕೊಸಿ ಫುಡ್ ಹಾಕೊಂಡು ಕಾಲೇಜ್ ಕಡೆ ಹೊರಟೆ. ಕಾಲೇಜ್ಗೆ ಹೋಗಿ ನೋಡಿದ್ರೆ ಇವನು ಬ್ಲ್ಯಾಕ್ ವೈರ್ಗೆ ಕೆಂಪು ವೈರ್ಗೆ ಮದುವೆ ಮಾಡಿಸ್ತಾಯಿದ್ದ. ಅದನ್ನು ಕಣ್ಣಲ್ಲಿ ನೋಡಿಕ್ಕಾಗ್ದೇ ನೋಡಿದ್ರೆ ಬ್ಲೂಟೂತ್ ಕಂಟ್ರೋಲ್ ರೋಬೋದಲ್ಲಿ ವೀಲಿಂಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೋಯ್ತಾ ಇದ್ದ. ಅದು ರೌಂಡ್ ಹೊಡೆದ್ಬಿಟ್ಟು ಬೇರೆ ಏನೂ ಮಾಡಲೇ ಇಲ್ಲ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಅದನ್ನು ಮುಗಿಸ್ಕೊಂಡು ಬಸ್ ಹತ್ತಿ ರೂಮ್ ಹತ್ರ ಹೋದೆ. ರೂಮಲ್ಲಿ ಹೋಗಿ ರೆಡಿಯಾಗಿ ಊರಿಗೆ ಹೋಗೋಣ ಅಂತ ಬಂದರೆ ಫುಲ್ಲು ಟ್ರಾಫಿಕ್ಕು, ಮಳೆ. ಆ ಟ್ರಾಫಿಕ್ ಎಲ್ಲ ನೋಡ್ಕೊಂಡು ನೈಸ್ ರೋಡಲ್ಲಿ ಬಂದರೆ ನೈಸ್ ರೋಡಲ್ಲೇ 3 ಕಿಲೋಮೀಟ್ರ್ ಟ್ರಾಫಿಕ್ ಇತ್ತು. ಇದೇ ಗುರು ಬೆಂಗಳೂರು ಜೀವನ, ಬರೀ ಟ್ರಾಫಿಕ್ಕು ಅದು ಇದು ಅನ್ನೋದ್ರಲ್ಲೇ ಕಳೆದೋಯ್ತದೆ. ಅದನ್ನು ಮುಗಿಸ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದೆ. ಅಲ್ಲಿಗೆ ಅಷ್ಟೊತ್ತು ಕಾಲೇ ಟ್ರೈನ್ ಬಂದಿತ್ತು. ಓಡೋಕ್ಕೆ ಟ್ರೈನ್ ಹತ್ತಿದ್ರೆ ಫುಲ್ಲು ರಶ್ಶು, ಬರೀ ಡೋರಲ್ಲೇ ಕೂತ್ಕೊಂಡು ಬರಬೇಕಾಯ್ತು. ಹತ್ತದನು ಹಂಗೋ ಹಿಂಗೋ ಸೀಟ್ ಸಿಕ್ತು. ಕೊನೆಗೆ ಮೈಸೂರಿಗೆ 10:15 ಬಂದು ತಲುಪಿದೆ. ಅಲ್ಲಿಂದ ಬೈಕ್ ಪಾರ್ಕಿಂಗ್ ಮಾಡಿದ್ದೆ. ಬೈಕ್ ಪಾರ್ಕಿಂಗಿಂದ ಎತ್ಕೊಂಡು ಅರಮನೆ ಒಳ್ಳೆ ವ್ಯೂ ಕಾಣಿಸ್ತಿತ್ತು. ಅರಮನೆ ನೋಡ್ಕೊಂಡು ಮನೆ ಕಡೆಗೆ ಹೊಂಟೆ. ಇಷ್ಟೇ ಫ್ರೆಂಡ್, ಬಾಯ್. ಓಕೆ ಫ್ರೆಂಡ್, ಬಾಯ್.